ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಇನ್ ಕನ್ನಡಕ್ಕೆ ಸ್ವಾಗತ. ದಲಿತ ಹೆಣ್ಣು ಮಕ್ಕಳ ಮದುವೆಗೆ 1 ಕೋಟಿ, ವಕೀಲ ಖಾದರ್ಗೆ ದಲಿತ ಸಂಘಟನೆ ಎಚ್ಚರಿಕೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಗನಿಗೆ ದಲಿತ ಹೆಣ್ಣು ಮಗಳ ಮದುವೆಗೆ 1 ಕೋಟಿ ರೂಪಾಯಿ ನೀಡುವುದಾಗಿ ವಕೀಲ ಖಾದರ್ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯನ್ನು ಖಂಡಿಸಿರುವ ದಲಿತ ಸಂಘಟನೆ ಮುಖಂಡ ಆಶಾ ಗಲಿಕೇರಿ, ವಕೀಲ ಖಾದರಿ ಕೂಡಲೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಮನೆಗೆ ಮುತ್ತಿಗೆ ಹಾಕಲಾಗುವುದೆಂದು ವಿಜಯಪುರದಲ್ಲಿ ಶುಕ್ರವಾರ ಎಚ್ಚರಿಕೆ ನೀಡಿದ್ದಾರೆ. ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್. ನಾನು ಮಾರುತಿ ಬೂದ್ಯಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಏನಿಲ್ಲ, ಮೊನ್ನೆ ಖಾದರಿ ವಕೀಲರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ದಲಿತ ಹೆಣ್ಮಕ್ಳಿಗೆ ನೀವು ಗೌಡ್ರು ಮದುವೆ ಆದ್ರ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ದಲಿತರ ಹೆಣ್ಮಕ್ಳೇನು ಪುಕ್ಸಟ್ಟೆ ಬಿದ್ದಾರೆ. ಇವರಿಗೆ ಈಗಾಗಲೇ 3 ದಿನ ಆಯ್ತು ಆಗಿ, ಆದ್ರೂ ಸದಕ್ಕೆ ಪೊಲೀಸ್ ಇಲಾಖೆದವರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಸುಮೋಟ ಕೇಸ್ ಆಗಿದ್ರು ದಾಖಲೆ ಮಾಡಿಕೊಂಡು ಆತನನ್ನ ಗಡಿಪಾರ್ ಮಾಡಬೇಕು. ಈಗಾಗಲೇ ಆತ ಮರ್ಡರ್ ಕೇಸ್, ಕೊಲೆ ಪ್ರಕರಣಗಳಲ್ಲಿ ಅದನ್ನ, ಅಟ್ರಾಸಿಟಿ ಪ್ರಕರಣಗಳಲ್ಲಿ ಅದನ್ನ, ಆತ ದಲಿತ ವಿರೋಧಿ ಅದನ್ನ ಅನ್ನೋದು ಈಗ ಗಮನಕ್ಕೆ ಬರ್ಲಾಕತ್ತದ. ಅದರಿಂದ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಆತನನ್ನ ಗಡಿಪಾರ್ ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಅದು. ಮಾರುತಿ ಬೂದಿಹಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ. ನ್ಯಾಯವಾದಿ ಖಾದ್ರಿ ಅವರನ್ನು ಬಂಧಿಸಬೇಕು. ದಲಿತ ಹೆಣ್ಣು ಮಕ್ಕಳನ್ನು ಗೌಡರು ಮದುವೆಯಾದರೆ 1 ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ನೀಡಿ 3 ದಿನಗಳಾದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು DSS ಭೀಮವಾದ ಜಿಲ್ಲಾ ಸಂಚಾಲಕ ಮಾರುತಿ ಬುದಿಯಾಳ ತಿಳಿಸಿದ್ದಾರೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಖಾದ್ರಿ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ನನ್ನ ಹೆಸರು ಆಶಾ ಗಲಿಕೇರಿ ಅಂತೇಳಿ. ಇವತ್ತು 2 ದಿನ ಹಿಂದೆ ಒಂದು ಖಾದ್ರಿ ವಕೀಲರು ಅಂತೇಳಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸ್ಟೇಟ್ಮೆಂಟ್ನಾಗ ದಲಿತರ ಹೆಣ್ಮಕ್ಳಿಗೆ ಬಸವನಗೌಡನ ಮಗ ಮದ್ವೆ ಆದ್ರೆ 1 ಕೋಟಿ ಭಿಕ್ಷೆ ಬೇಡಿ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿರು, ಕೊಡ್ತೀನಿ ಅಂತೇಳಿ ಪ್ರೆಸ್ಮೆಂಟ್ ಮಾಡಿದ್ರು. ಆ ಪ್ರೆಸ್ಮೆಂಟ್ನಾಗ ನೀವು ದಲಿತರ ಹೆಣ್ಮಕ್ಳಿಗೆ ತಗೋತಿರ್ಲ, ಆ ದಲಿತರ ಹೆಣ್ಮಕ್ಳ ಮೇಲೆ ನಿನ್ಗೆ ಏನ್ ಅಧಿಕಾರ ಅದ, ನಿನ್ಗೆ ಯಾರು ಅಧಿಕಾರ ಕೊಟ್ಟಾರ ಅಂತ ನಾ ಕೇಳಕ್ ಇಷ್ಟಪಡತ್ತೀನಿ ರೀ. ಖಾದ್ರಿ ವಕೀಲ್ರೆ, ನೀವು ಯಾರು ದಲಿತರ ಹೆಣ್ಮಕ್ಳ ಬಗ್ಗೆ ಮಾತಾಡೋರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ? ನೀವು ಒಂದ್ ವಕೀಲ್ರ ಅನ್ನಿಸ್ಕೊಳ್ಳ ಲೈಕ್ ಇಲ್ಲ ಅಂತ ನನ್ಗೆ ಅನ್ಸಾತೈತಿ. ಒಂದ್ ದಲಿತರ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ 1 ಕೋಟಿ ಕೊಡ್ತೀನಿ ಭಿಕ್ಷೆ ಬೇಡ ಅಂತ ಹೇಳ್ತಿರ್ಲ, ಅದು 1 ಕೋಟಿ ಕೊಡುದು ನಿನ್ ಯೋಗ್ಯತೆ ಇಲ್ಲ ನಂಗ ಆಯ್ತಲ್ಲ ಈಗ. ನಾವು ಎಲ್ಲಾ ಮುಸ್ಲಿಂ ಬಾಂಧವರು, ನಾವು SC ST, ಇವತ್ತು ಬ್ಯಾಕ್ವರ್ಡ್ ಹೆಂಗಸ್ರಿ ಇರ್ಲಿ, ಇವತ್ತು ದಲಿತರು ಇರ್ಲಿ, ಯಾರೇ ಇರ್ಲಿ, ನಾವ್ ಎಲ್ಲಾರು ಅಕ್ಕ ತಂಗಿ ಹಂಗ ಬಾಳ್ಕೊತ್ ಬಂದಿವಿ. ನೀವು ಯಾಕೆ ಒಡ್ತಾನ ಹಾಕಾಕತ್ತೀರಿ? ಯಾಕೆ ಹೊಡ್ಯಾಕತ್ತೀರಿ? ಅದಕ್ಕ ಬಸವನಗೌಡ ಯತ್ನಾಳ್ ಪಾಟೀಲ್ ಅಂತ ಹೇಳಿ ಅವ ಮೊದ್ಲೇ ಚಿಲ್ಲರ್ MLA ಅದಾನ. ಇಂಥ ಚಿಲ್ಲರ್ MLA ನಾ ಎಲ್ಲಿ ನೋಡಿಲ್ಲ. ಅದ್ರ ಜೊತೆ ನೀವು ಚಿಲ್ಲರ್ ಆಗಾಕತ್ತೀರ ಅಂತ ಹೇಳಾಕತ್ತೀನಿ ನಾನು. ನೀವು ಯಾಕೆ ಈ ತರ ಮಾತಾಡೋದು? ಯಾಕೆ ಈ ತರ ನೋವು ಕೊಡಾತ್ತೀರಿ? ಯಾಕಂದ್ರ ಎಲ್ಲಾರು ಕೂಡಿ ದಲಿತ ಹೆಣ್ಮಕ್ಳಿಗೆ ನೀವು ದಬಾಯಿಸ್ಬೇಕಂತ ಹೇಳಿ ನೀವು ವಿಚಾರ ಮಾಡಾಕ್ತಿರ್ಬಹುದು. ಆದ್ರೆ ನೀವು ನಡ್ಕೊಂಡಂಗ ಇಲ್ಲಿ ಎಲ್ಲಾ ಆಗಕ್ ಸಾಧ್ಯ ಇಲ್ಲ. ನೀವು ಒಂದ್ ವೇಳೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಕ್ಷಮೆ ಕೇಳಿಲ್ಲ ಅಂತಂದ್ರ ನಿಮ್ ಮನೆಗೆ ಮುತ್ತಿಗೆ ಹಾಕಿ ನಿಮ್ ಎದಿ ಮೇಲಿನ ಶರ್ಟ್ ಹಿಡಿದು ನಾವು ಕೇಳಬಹುದು. ನನ್ನ ಹೆಸರು ಆಶಾ.